ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತಿಳಿಸ್ಕೊಡ್ತಾ ಇರೋದು ಬಂದು ಅಮೀಲ್ ಕಂಪನಿಯವ್ರದ್ದು KG ಟೋನ್ ಫೋರ್ಟ್ ಅಂತ ಹೇಳಿ ಸಿರಪ್ ಹೆಸರು. ಈ ಸಿರಪ್ ಬಂದು ಮಕ್ಕಳದ್ದು. ಈಗ ದೊಡ್ಡವ್ರಿಗೆಲ್ಲ ಮಲ್ಟಿವಿಟಮಿನ್ ಸಿರಪ್ಗಳು ಹೆಂಗೆ ಸಿಗುತ್ತೋ ಹಾಗೆ ಇದು ವಿಟಮಿನ್ ಸಿರಪ್ಪು ಕಿಡ್ಸ್ಗೆ ಅಂತಲೇ ಮಾಡಿರೋವಂಥದ್ದು. ಇದು ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಕುಡಿಬೋದು. 3 ತಿಂಗಳ ಮಕ್ಕಳಿಂದ ನೀವು 5 ರಿಂದ 6 ವರ್ಷದ ಮಕ್ಕಳವರೆಗೂ ಇದನ್ನು ನೀವು ಕೊಡ್ಬೋದು ಮಕ್ಕಳಿಗೆ. ಅವರ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಇದು ಬಂದು ಆಯುರ್ವೇದಿಕ್ ಫಾರ್ಮುಲಾ ಯೂಸ್ ಮಾಡಿರೋಂಥ ಸಿರಪ್ಪು. ಇದನ್ನು ಹೇಗೆ ಯೂಸ್ ಮಾಡೋದು ಏನು ಅಂತ ಹೇಳಿ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಆಯುರ್ವೇದಿಕ್ ಫಾರ್ಮುಲಾ ಗ್ರೇಪ್ಸ್ ಆ್ಯಂಡ್ ಕಾಲಿಕ್ಸ್ ಎನ್ರಿಚ್ಡ್ ವಿತ್ ದ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸಿಂದ ಮಾಡಿರೋವಂಥದ್ದು. ಆ್ಯಂಡ್ ಇದು ಕಿಡ್ಸ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ, ನ್ಯಾಚುರಲ್ ಆಗಿ ವರ್ಕ್ ಮಾಡುತ್ತೆ. ಹೆಲ್ದಿ ಡೆವಲಪ್ಮೆಂಟ್ಸ್ ಬಂದುಬಿಟ್ಟು ಟೀತ್ ಮತ್ತು ಬೋನ್ಸ್ ಮತ್ತು ಮಸಲ್ಸ್ನ ಡೆವಲಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬೋನ್ಸ್ಗೆ ಸ್ಟ್ರೆಂತ್ ಆಗೋದಕ್ಕೆ, ನಮ್ಮ ಟೀತ್ಗೆ ಸ್ಟ್ರೆಂತ್ ಬರೋದಕ್ಕೆ ಮತ್ತು ನಮ್ಮ ಮಸಲ್ಸ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆ್ಯಂಡ್ ಇದು ಇಮ್ಯುನಿಟಿ ಬೂಸ್ಟರ್ ಕೂಡ. ನೆಕ್ಸ್ಟ್ ಬಂದುಬಿಟ್ಟು KG ಟೋನ್ ಸಿರಪ್ ಬಗ್ಗೆ ನಿಮಗೆ ಇನ್ನೊಂದು ಮಾಹಿತಿ ಕೊಡಬೇಕು ಅಂತಂದರೆ ಏನೇನು ಅಂತ ಹೇಳಿ, ಇದರಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಅದಾರಕ್ಕೆ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಹರಿಟಾಕಿ ಚಿಟಾಕ್ ಯೂಸ್ ಮಾಡಿದ್ದಾರೆ, ಆ್ಯಂಡ್ ಸನ್ ಆಫ್ ಆರ್ಕ್ ಸಾವ ಯೂಸ್ ಮಾಡಿದ್ದಾರೆ, ಗಿಲಿಯೋ ಹನಿ ಯಾಷ್ಟಿಮಾಡು ಮಾಡಿದ್ದಾರೆ, ಆಮ್ಲ ಹರಿದಾರ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ದ್ರಕ್ಷ ದಾಮಿನ್ ಅಶ್ವಗಂಧ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಸನ್ ಆಫ್ ಅಜ್ವೈನ್ ಆ್ಯಂಡ್ ದಾನಿಯಾ ಯೂಸ್ ಮಾಡಿದ್ದಾರೆ. ಇದೆಲ್ಲ ಏನೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಫಸ್ಟ್ ಬಂದುಬಿಟ್ಟು ಇಲ್ಲೇ ಕೊಟ್ಟಿದ್ದಾರೆ, ನೀವು ನೋಡ್ಕೋಬೋದು. ಸಪೋರ್ಟ್ ದ ಹೆಲ್ತಿ ಅಪೆಟೈಟ್ ಆ್ಯಂಡ್ ಆಕ್ಸಿಲರೇಟ್ ವೆಯ್ಟ್ ಗೇನ್. ಇದು ವೆಯ್ಟ್ ಗೇನ್ ಮಾಡೋದಕ್ಕೆ ಯೂಸ್ ಮಾಡುತ್ತೆ, ಜೀರಾ ಮತ್ತು ಪುದೀನ ಮತ್ತು ಅದಾರಕ್. ನೆಕ್ಸ್ಟ್ ಬಂದುಬಿಟ್ಟು ಹರಿಟಾಕಿ ಮತ್ತು ಚಿಟ್ರಾಕ್ ಏನು ಯೂಸ್ ಮಾಡುತ್ತೆ ಅಂದರೆ ಕಂಬ್ಯಾಟ್ ಕಾಮನ್ ಡೈಜೆಸ್ಟಿವ್ ಕಂಪ್ಲೇಂಟ್ಸ್. ಡೈಜೆಷನ್ ಕಂಪ್ಲೇಂಟ್ಸ್ ಇರುತ್ತಲ್ವ, ಡೈಜೆಷನ್ ಯಾರಿಗೆ ಆಗ್ತಾ ಇರಲ್ಲ ಅಂಥ ಮಕ್ಕಳಿಗೆ ಡೈಜೆಷನ್ ಆಗೋದಕ್ಕೆ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸನ್ ಆಫ್ ಅರ್ಕ್ ಸಾವಾ. ಇದು ಬಂದುಬಿಟ್ಟು ಫೆಸಿಲಿಟೇಟ್ ಟೀತಿಂಗ್, ರೆಡ್ಯೂಸ್ ಅಸೋಸಿಯೇಷನ್ ಡಿಸ್ಕಂಫರ್ಟ್. ನಮ್ಮ ಟೀತ್ ಬೆಳವಣಿಗೆಗೆ ಇದು ಯೂಸ್ ಆಗುತ್ತೆ. ಆ್ಯಂಡ್ ಡಿಸ್ಕಂಫರ್ಟಬಲ್ ಎಲ್ಲ ಆಗ್ತಿದ್ರೆ ಅದಕ್ಕೆ ನಮ್ಮ ಬೆಳವಣಿಗೆಗೆ ಅದು ಯೂಸ್ಫುಲ್ ಆಗುತ್ತೆ, ನಮ್ಮ ಟೀತ್ ಆಗಿರ್ಬೋದು, ಟೀತ್ ಮಸಲ್ಸ್ ಆಗಿರ್ಬೋದು ಅದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಗಿಲಿಯೋ ಹನಿ ಯಾಷ್ಟಿಮಾಡು. ಇದು ಬಂದುಬಿಟ್ಟು ನಮ್ಮ ಇಮ್ಯುನಿಟಿ ಬೂಸ್ಟನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಫೆಕ್ಷನ್ ವಿರುದ್ಧ ಫೈಟ್ ಮಾಡುತ್ತೆ. ನೆಕ್ಸ್ಟು ಆಮ್ಲ ಹರಿದ್ರ ಬಂದುಬಿಟ್ಟು ಹೆಲ್ಪ್ ಓವರ್ಕಮ್ ದ ಫೀಡಿಂಗ್ ಪ್ರಾಬ್ಲಮ್ಸ್ ಇದ್ದಾಗ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ದ್ರಾಕ್ಷ ದಾಹಿಮ್ ಆ್ಯಂಡ್ ಅಶ್ವಗಂಧ ಬಂದುಬಿಟ್ಟು ನರಿಷ್ ಮಾಡುತ್ತೆ, ನಮ್ಮ ಟೋನ್ಸ್ ಏನಾದರೂ ಬೋನ್ಸು ಆ್ಯಂಡ್ ಮಸಲ್ಸನ್ನು ನರಿಷ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ನೆಕ್ಸ್ಟು ಸೋನುಫ್ ಅಜ್ವೈನ್ ಆ್ಯಂಡ್ ಧಾನ್ಯ ಬಂದುಬಿಟ್ಟು ರಿಲೀಫ್ ದ ಫ್ಲ್ಯಾಟ್ಯುಲೆನ್ಸ್, ಬ್ಲಾಟಿಂಗ್, ಅಬ್ಡಾಮಿನಲ್ ಸ್ಪೇಸ್, ಕಾಲಿಕ್ ಆ್ಯಂಡ್ ಅಸಿಡಿಟಿ. ನೆಕ್ಸ್ಟ್ ಬಂದು ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಕಂಪೋಸಿಷನ್ಸ್. ಇದರಲ್ಲಿ ಏನೇನು ಎಷ್ಟೆಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ನಿಮಗೆ ಅವರು ಕೊಟ್ಟಿದ್ದಾರೆ, ಮತ್ತು ಡೋಸೇಜ್ ಕೊಟ್ಟಿದ್ದಾರೆ, ಯಾವ್ಯಾವ ಡೋಸೇಜಲ್ಲಿ ಯೂಸ್ ಮಾಡಬೇಕಂತ ಹೇಳಿ. 1 ಇಯರ್ ಬಿಲೋ ಇರೋವಂಥ ಮಕ್ಕಳಿಗೆ ನೀವು 10 to 25 ಡ್ರಾಪ್ಸ್ ಹಾಕಬೇಕು, 2 ಟೈಮ್ಸ್ ಹಾಕಬೇಕು ಇಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 1 ವರ್ಷದಿಂದ 3 ವರ್ಷದ ಒಳಗಡೆ ಇರೋವಂಥವ್ರಿಗೆ 1.5 ಟೇಬಲ್ ಸ್ಪೂನಷ್ಟು 2 ಟೈಮ್ ಹಾಕಬೇಕು. ನೆಕ್ಸ್ಟು 3 ಇಯರ್ಸ್ ಮೇಲೆ ಇರೋವಂಥ ಮಕ್ಕಳಿಗೆ 1/2 ಸ್ಪೂನಿಂದ 1 ಸ್ಪೂನ್ವರೆಗೂ ಕುಡಿಸ್ಬೋದು, 2 ಟೈಮ್. ಎಲ್ಲದಕ್ಕೂ 2 ಟೈಮೇ ಕುಡಿಸ್ಬೇಕು. ಸ್ಪೂನ್ ಕ್ವಾಂಟಿಟಿ 1 ಟೇಬಲ್ ಸ್ಪೂನ್ ಅಷ್ಟು. ನೆಕ್ಸ್ಟ್ ಬಂದುಬಿಟ್ಟು 3 to 6 ಮಂತ್ ಏಜ್
ಎವ್ರಿ ಡೇ ಗ್ರೋಯಿಂಗ್ ಇದು, ಪ್ರೊವೈಡಿಂಗ್ ಎಸೆನ್ಷಿಯಲ್ಸ್. ಓಕೆ, ನಾನು 3 to 6 ಮಂತ್ಸ್ ಏಜಿಂದ ಬರ್ತೀನಿ. ಅವ್ರಿಗೆ ಅಬ್ಡಾಮಿನಲ್ ಬ್ಲೋಟಿಂಗು, ಫ್ಲ್ಯಾಟಿಗ್ಯೂ, ಆಮೇಲೆ ಇನ್ಫೆಕ್ಷನ್, ಕೊಲಿಕ್ಕು, ಡೈಜೆಷನ್ ಅರ್ಬ್ಸು ಇದೆಲ್ಲದನ್ನು ಅವ್ರಿಗೆ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಡೈಜೆಷನ್ ಆಗ್ತಿರಲ್ಲ ಮಕ್ಕಳಿಗೆ, ಅವರು ಫೀಡ್ ಮಾಡ್ತಿರ್ತಾರೆ, ಅದೆಲ್ಲದೂ ಇವ್ರಿಗೆ ಡೈಜೆಷನ್ ಪ್ರಾಪರಾಗಿ ಆಗಿ ಅವರು ಹಾಲು ಅಥವಾ ಏನು ಕುಡಿತಿರ್ತಾರೆ ಅದನ್ನು ಸೇವಿಸೋಕ್ಕೆ ಮತ್ತು ಇಮ್ಯುನಿಟಿ ಬೂಸ್ಟ್ನ ಹೆಲ್ಪ್ ಮಾಡುತ್ತೆ ಇದು. 6 to 12 ಮಂತ್ಸ್ ಏಜ್ ಅವ್ರಿಗೆ ಗಮ್ ಪೇಯ್ನ್, ಅವ್ರಿಗೆ ನೀಸಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆವಾಗ ಕೂತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಅವ್ರಿಗೆ ಹೆಲ್ದಿಯಾಗಿ ಅವ್ರಿಗೆ ಪೇಯ್ನ್ ಆಗದೆ ಇರೋ ಹಾಗೆ, ಬೋನ್ಸ್ ಎಲ್ಲ ಗಟ್ಟಿ ಬರೋ ಹಾಗೆ, ಮತ್ತು ಅವ್ರಿಗೆ ಹಲ್ಲು ಬರೋ ಚಾನ್ಸಸ್ ಕೂಡ ಆವಾಗಲೇ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಥರ್ಡ್ ಬಂದು 1 to 3 ಇಯರ್ಸ್ ಆಫ್ ಏಜ್ ಅಂಥವ್ರಿಗೆ ಇಮ್ಯುನಿಟಿ ಬೂಸ್ಟರ್ನ ಜಾಸ್ತಿ ಮಾಡುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಫೀವರ್ಸು, ಕೋಲ್ಡು, ಅದು ಇದು ಇನ್ಫೆಕ್ಷನ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಅವ್ರಿಗೆ ಟೀಚಿಂಗ್, ಲರ್ನಿಂಗ್ ಸ್ಕಿಲ್ಸ್ನ ಹೆಲ್ಪ್ ಮಾಡುತ್ತೆ ಇದು. ಹಾಗೆ 3 to 5 ಇಯರ್ಸ್ ಆಫ್ ಏಜ್ ಅವ್ರಿಗೆ ನ್ಯೂಟ್ರಿಯೆಂಟ್ಸು, ಹೆಲ್ದಿ ಡೆವಲಪ್ಮೆಂಟ್ಸು, ಬೋನ್ಸು, ಮಸಲ್ಸ್ ಎಲ್ಲ ಡೆವಲಪ್ ಆಗೋದಕ್ಕೆ, ಮತ್ತು ಅವರು ಗ್ರೋತ್ ಆಗ್ತಾ ಹೋಗ್ತಾರೆ, ಬೇಗನೆ ಗ್ರೋತ್ ಆಗ್ತಾ ಹೋಗ್ತಾರೆ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಲಿವರ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಟೋನ್ಸ್, ಅವ್ರ ಸ್ಕಿನ್ ಟೋನ್ಸ್ ಆಗಿರ್ಬೋದು ಅದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಅಷ್ಟೇ. ಆಪ್ಟಿಮಮ್ ಗ್ರೋತ್, ನ್ಯಾಚುರಲ್ ಆ್ಯಂಡ್ ಸೇಫ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ನ್ಯಾಚುರಲ್ ಆ್ಯಂಡ್ ಸೇಫ್, ಎಕ್ಸಲೆಂಟ್ ಟೇಸ್ಟ್, ನಾನ್ ಸೆಡೆಟಿವ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ಸ್ಟ್ರಾಬೆರಿ ಫ್ಲೇವರಲ್ಲಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಇದ್ರ ಬಗ್ಗೆ ಇನ್ನೇನು ಮಾಹಿತಿ ಕೊಡ್ಬೋದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಅಮೀಲ್ ಕಂಪನಿಯವ್ರದ್ದು. ಪ್ರೈಸ್ನ ನೀವು ನೋಡಬೇಕು ಅಂದರೆ ಇಲ್ಲಿದೆ ನೋಡಿ, ಪ್ರೈಸ್ ಬಂದುಬಿಟ್ಟು 143 ಇದೆ ಇದರದ್ದು ಪ್ರೈಸು. ಹಾಗೆ ಇದರಲ್ಲಿ ಏನೇನೆಲ್ಲ ಯೂಸ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕಂಪೋಸಿಷನಲ್ಲಿ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಅದನ್ನು ಅಷ್ಟನ್ನು ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತಾಯಿಲ್ಲ ನಾನು, ಅಷ್ಟೇ. ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಇದು ಮಕ್ಕಳಿಗೆ ಕುಡಿಯೋದ್ರಿಂದ ಅವರು ಯಾರು ಮಕ್ಕಳು ದಪ್ಪ ಆಗೋದಿಲ್ಲ, ಫುಲ್ ವೀಕ್ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ, ಆ ಮಕ್ಕಳಿಗೆ ನೀವು ಇದನ್ನು ಟ್ರೈ ಮಾಡ್ಬೋದು. ಹಾಗೆ ಇದನ್ನು ತೊಗೊಳ್ಳೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಮತ್ತು ಹಸಿವಾಗುತ್ತೆ, ಡೈಜೆಷನ್ ಪ್ರಾಪರಾಗಿ ಆಗೋದ್ರಿಂದ ಮಕ್ಕಳಿಗೆ ಹಸಿವಾಗುತ್ತೆ. ಸೊ ಹಾಗಾಗಿ ಯಾರು ಮಕ್ಕಳು ಡೈಜೆಷನ್ ಪ್ರಾಪರಾಗಿ ಆಗಿ ಅವ್ರಿಗೆ ಹಸಿವಾಗ್ತಿರಲ್ಲ, ಊಟ ಮಾಡಲ್ಲ ಅಂತ ಪೇರೆಂಟ್ಸ್ ಕಂಪ್ಲೇಂಟ್ ಇರುತ್ತೆ, ಸೊ ಅವರು ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೆ ತುಂಬ ಚೆನ್ನಾಗಿ ಡೈಜೆಷನ್ ಆಗಿ ಮಕ್ಕಳು ಊಟ ಕೂಡ ಮಾಡ್ತಾರೆ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು.